ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದೆ ಅಂತ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಕುಲ್ಕರ್ಣಿ ವ್ಲಾಗ್ ಚಾನಲ್. ಈಗ ಟೈಮ್ ಈಗ 5:50. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಜ್ಯೂಸ್ ಮಾಡ್ಕೊಳ್ಬೇಕು, ವಾಕಿಂಗ್ ಹೋಗಬೇಕು, ಅನ್ನಕ್ಕೂ ಇಡಬೇಕು. ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತ ಹೇಳ್ತೇನೆ ನಿಮಗೆ. ಟೈಮ್ ಈಗ ಬೆಳಿಗ್ಗೆ 5:50. ನಾನು ಕುಚ್ಚಲಕ್ಕಿ ಅನ್ನಕ್ಕೆ ಇಡಬೇಕಂತ ಹೇಳಿ ಅಕ್ಕಿನ ತೊಳೆದು ಕುಕ್ಕರ್ ಮಾಡಿ ಇಟ್ಕೊಂಡೆ. ಹಾಗೆಯೇ ಇದು ಬಾಳೆ ದಿಂಡು, ಬಾಳೆ ಕೊನೆ ಆದಮೇಲೆ ಬಾಳೆ ಕೊನೆ ಕಡ್ದು ಆಮೇಲೆ ದಿಂಡು ಸಿಗ್ತದಲ್ಲ ಅದ್ರ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಬೆಳಿಗ್ಗೆ ಏನಾದರೂ ಒಂದು ಜ್ಯೂಸ್ ಮಾಡ್ತೀನಲ್ವ. ಇವತ್ತು ಇದು ನಮ್ಮ ಅಕ್ಕ ರೂಪಕ್ಕ ಕೊಟ್ಟಿದ್ರು, ಹಾಗಾಗಿ ಇದನ್ನೇ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಜ್ಯೂಸ್ ಮಾಡಿಕೊಂಡೆ. ಇದು ತುಂಬ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇದ್ದರೆ ಇದು ಬೇಗ ಕರಗಿಸ್ತತೆ, ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದು ಹೆಸರು ಕಾಳು, ಇದನ್ನ ರಾತ್ರಿ ನೆನೆಸಿಟ್ಟಿದ್ದೆ, ಇವತ್ತು ಉಶ್ಲಿ ಮಾಡೋಣ ಅಂಥೇಳಿ ಅದು ಕೂಡ ಕುಕ್ಕರ್ ಇಟ್ಕೊಂಡೆ. ಈ ಕಡೆ ಬಿಸಿನೀರು ಕೂಡ ಇಟ್ಕೊಂಡೆ ಕುಡಿಲಿಕ್ಕೆ. ನಮ್ಮನೆಯವ್ರು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ನಾನು ಜ್ಯೂಸ್ ಮಾಡಿಕೊಟ್ಟಿದ್ದೆ ಅವರಿಗೆ, ಅದನ್ನ ಕುಡಿದು ಶಾಪಿಗೆ ಹೊರಟರು. ವಾಕಿಂಗ್ ಹೋಗೋಣ ಅಂತ ಇದ್ದೆ, ನೋಡಿದ್ರೆ ಹೊರಗಡೆ ಮಳೆ ಬರ್ತಾ ಇದೆ. ನೋಡೋಣ, ಸಣ್ಣದಾಗಿ ಮಳೆ ಬರ್ತಾ ಇದೆ, ಅದು ಮಳೆ ಬಿಟ್ಟರೆ ವಾಕಿಂಗ್ ಹೋಗೋದು, ಇಲ್ಲಾಂದರೆ ಛತ್ರಿ ತಗೊಂಡು ವಾಕಿಂಗ್ ಹೋಗ್ತಿದ್ದೆ. ಇವತ್ತು ಹೇಗಾಗ್ತದೆ ನೋಡ್ತೇನೆ. ಒಂದು 5 ನಿಮಿಷ ಕಿಚನಲ್ಲಿ ಕೆಲಸ ಇದೆ, ಆಮೇಲೆ ಹೊರಗಡೆ ಮಳೆ ಇಲ್ಲ ಅಂದರೆ ವಾಕಿಂಗ್ ಹೋಗಿ ಬರ್ತೇನೆ. ಬಿಸಿನೀರು ರೆಡಿ ಮಾಡಿಕೊಂಡು ಕುಡಿತಾ ಇದ್ದೇನೆ. ಒಂದು 2 ಲೋಟ ಬಿಸಿನೀರು ಕುಡ್ಕೊಂಡು ಆಮೇಲೆ ವಾಕಿಂಗ್ ಹೋಗೋದು. ಇಲ್ಲಿ ಬಾಳೆ ದಿಂಡಿನ ಜ್ಯೂಸ್ ಕೂಡ ರೆಡಿ ಆಯಿತು. ವಾಕಿಂಗ್ ಮುಗಿಸ್ಕೊಂಡು ಜಸ್ಟ್ ಬಂದೆ. ಬಾಳೆಕಾಯಿ ದಿಂಡಿನ ಜ್ಯೂಸು ಅವಾಗ ಮಾಡಿಟ್ಟಿದ್ದೆ. ಈಗ ಆವಾಗ ವಾಕಿಂಗ್ ಹೋಗಬೇಕಿದ್ರೆ ನಾನು ಬಿಸಿನೀರು ಕುಡ್ಕೊಂಡು ಹೋಗಿದ್ದೆ, ಈಗ ಜ್ಯೂಸ್ ಕುಡಿತಾ ಇದ್ದೇನೆ. ಟೇಸ್ಟ್ ಅಂತ ಏನಿಲ್ಲ, ಆದರೂ ಹೆಲ್ತಿಗೆ ತುಂಬ ಒಳ್ಳೆಯದಲ್ವ, ಹಾಗಾಗಿ ಕುಡಿಯೋದು. ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದಾಯಿತು. ಈಗ ಔಷಧಿ ಮಾಡೋಣ ಅಂಥೇಳಿ ಕುಕ್ಕರಲ್ಲಿ ಬೇಯಿಸಿಟ್ಟು ಹೋಗಿದ್ದೆ. ಹಾಗೆ ಒಗ್ಗರಣೆ ಹಾಕಿ ಈಗ ಅದನ್ನ ಸ್ವಲ್ಪ ಕರಿಬೇವು, ಸಾಸಿವೆ ಮತ್ತು ಹಸಿಮೆಣಸು ಇದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ನಲ್ವ ಅದು ಹೆಸರು ಕಾಳನ್ನು ಹಾಕಿದೆ. ಸ್ವಲ್ಪ ಕಾಯಿ ತುರಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಉಶ್ಲಿ ರೆಡಿ ಆಗ್ತದೆ. ಇದು ಮೆಂತ್ಯ ಸೊಪ್ಪು ಅಂದರೆ ತಲೆಗೆಲ್ಲ ಹಾಕಲಿಕ್ಕೆ. ಅಂದರೆ ಗ್ರೇ ಹೇರ್ಸ್ ತುಂಬ ಆಗಿತ್ತು, ಹಾಗಾಗಿ ತುಂಬ ದಿನ ಆಗಿತ್ತು, ಒಂದು 2 ತಿಂಗಳಾಯ್ತೇನೋ ಮೆಹಂದಿ ಹಚ್ಕೊಳ್ಳೋದೇನೆ. ಹಾಗಾಗಿ ಹಚ್ಕೊಳ್ಳೋಣ ಅಂಥೇಳಿ ಅದನ್ನು ಪೇಸ್ಟ್ ಮಾಡಿದೆ. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿತು. ಇದು ಚಹಾ ಪೌಡ್ರು, ಇದು ಹಾಕಿದ್ರೆ ಕಲರ್ ಚೆನ್ನಾಗಿ ಬರ್ತದಂತೆ. ಇದು ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು. ಇದು ಡೆಂಡ್ರಫ್ ಎಲ್ಲ ಇದ್ದರೆ ಹೋಗ್ತದೆ. ಎಷ್ಟು ಗ್ರೇ ಹೇರ್ ಆಗಿದೆ ಅಂದರೆ ತುಂಬ ಗ್ರೇ ಹೇರ್ ಆಗಿದೆ, ಹಾಗಾಗಿ ಪೇಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಈಗ ಹಚ್ಕೊಳ್ಳೋಣ ಅದನ್ನ. ಪೇಸ್ಟ್ ಹಚ್ಕೊಂಡು ಕೈ ನೋಡಿ ಹೇಗೆ ಕಲರ್ಫುಲ್ ಆಗಿದೆ ಇದು. ಹಾಗೆ ಒಂದು ಪಾರ್ಸಲ್ ಕೂಡ ಬಂತು ಫ್ಲಿಪ್ಕಾರ್ಟಿಂದ. ಏನಂತ ಗೆಸ್ ಮಾಡಿ, ಇಷ್ಟು ದೊಡ್ಡ ಚೀಲ ಆದರೂ ಕೂಡ ಭಾರ ಇಲ್ಲ. ಹೊರಗಡೆ ತುಂಬ ಜೋರು ಮಳೆ ಬೆಳಿಗ್ಗೆನೇ ಶುರುವಾಗಿದೆ. ಇದು 10 ಗಂಟೆ, ಈಗ 9:30 10 ಗಂಟೆ, ಜೋರು ಮಳೆ. ಒಂದು ಬಕೆಟ್ ಫುಲ್ ಬಟ್ಟೆ ಇದೆ. ಹೊರಗಡೆ ಮಳೆ ಬರ್ತಾ ಇದೆ. ಈಗ ಬಟ್ಟೆ ಒಣಗಿಸೋದೇ ತಲೆ ಬಿಸಿ, ಎಲ್ಲಿ ಒಣಗಿಸೋದು ಅಂಥೇಳಿ. ಮಳೆ ನಿಂತರೆ ಅಡ್ಡಿಲ್ಲ, ಹೀಗೆ ಮಳೆ ಬಂದರೆ ಒಣಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ. ರೂಮಲ್ಲೇ ಬಳ್ಳಿ ಹಾಕಬೇಕಾಗ್ತದೆ. ಮಳೆ ಇಲ್ಲ ಅಂಥೇಳಿ ಬಳ್ಳಿನೂ ತೆಗೆದುಬಿಟ್ಟಿದೆ, ಈಗ ಮತ್ತೆ ಕಟ್ಕೊಳ್ಬೇಕು. ಎಷ್ಟು ದಿನ ಈ ಮಳೆ ಬರ್ತಾ ಇರ್ತದೆ ಏನೋ ಗೊತ್ತಿಲ್ಲ. ಮಳೆ ಕಡಿಮೆ ಆಗಿ ಬಿಸಿಲು ಬರಬೇಕಿತ್ತು, ಎಲ್ಲ ಬಟ್ಟೆ ಒಂಥರ ಒಣಗೋಗ್ಬಿಟ್ಟಿತ್ತು ಅಲ್ವಾ. ಇವತ್ತು ಊಟಕ್ಕೆ ಪಾಲಕ್ ಪಲ್ಯ ಪದಾರ್ಥ ಮಾಡಬೇಕಂಥೇಳಿ, ಸಾಂಬಾರು ಮಾಡೋಣ ಅಂಥೇಳಿ ಪಾಲಕನ್ನು ಮೊನ್ನೆ ಹೊನ್ನಾವರ ಹೋದಾಗ ತಂದಿದ್ದೆ. ತುಂಬ ಚೆನ್ನಾಗಿತ್ತು ಪಾಲಕ್, ಆದರೂ ಅದರಲ್ಲಿ ತುಂಬ ಬೇರೆ ಬೇರೆ ಗಿಡಗಳು ಇದ್ದವು. ಅದನ್ನ ಚೆನ್ನಾಗಿ ಒಂದು 5-6 ಸಲ ಕ್ಲೀನ್ ಮಾಡ್ಕೊಂಡು ತೊಳೆದು ಆಮೇಲೆ ನಮ್ಮ ಅತ್ತೆಯರಿಗೆ ಕೊಟ್ಟೆ. ಅವರು ಕಟ್ ಮಾಡಿಕೊಡ್ತಾ ಇದ್ದಾರೆ. ಈರುಳ್ಳಿ, ಪಾಲಕ್ಕೆಲ್ಲ ತೊಗರಿಬೇಳೆ ಹಾಕಿ ಸಾರು ಮಾಡೋದು. ನಾನು ಮಸಾಲೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಅಲ್ಲೇ ಗ್ರೋಸರೀಸ್ ಅಲ್ಲೇ ಇದೆ ಅಲ್ವಾ, ಹಾಗಾಗಿ ಅಲ್ಲೇ ತೊಗೊಂಡೋಗಿ ಎಲ್ಲ ರೆಡಿ ಮಾಡಿಕೊಂಡೆ. ಇದಕ್ಕೆ ಏನಿಲ್ಲ, ಕೊತ್ತಂಬರಿ, ಅರಿಶಿನ ಹಿಟ್ಟು, ಆಮೇಲೆ ಹುಣಸೆಹಣ್ಣು ಇಷ್ಟೇ, ಮತ್ತು ಮೆಣಸು, ಕಾಯಿ ತುರಿ ಇಷ್ಟೇ ಹಾಕಿ ರುಬ್ಕೊಳ್ಳೋಣ ಅಂತೇಳಿ ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಬಂದೆ. ಮಸಾಲೆ ಕೂಡ ರೆಡಿ ಮಾಡ್ಕೊಂಡಾಯಿತು. ಈಗ ತೊಗರಿಬೇಳೆ ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ ಮೊದಲೇ. ಆಮೇಲೆ ಕಟ್ ಮಾಡ್ಕೊಂಡು ಪಾಲಕ್ಕು, ಈರುಳ್ಳಿ ಹಾಕಿ ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋದು.
ಇದು ಸೇಮ್ ಬಸಳೆ ಸೊಪ್ಪಿನ ಸಾರು ಆಗ್ತದಲ್ಲ ಅದೇ ಥರ ಆಗ್ತದೆ. ಮತ್ತು ಬೆಂಡೆಕಾಯಿ, ಬೆಂಡೆಕಾಯಿ ಇದನ್ನ ಫ್ರೈ ಮಾಡ್ಕೊಳ್ಳೋದು. ಇವತ್ತು ಸಿಂಪಲ್ ಅಡುಗೆ ಮತ್ತೇನಿಲ್ಲ, ಅಷ್ಟೇ. ಈ ಪ್ಯೂರಿಫೈಯರ್ ನಾನು ಒಂದು ಅದು ಮೇಲೆ ಇಟ್ಟಿದ್ನಲ್ವ, ಅದು ಮನಿ ಪ್ಲ್ಯಾಂಟು ಸಣ್ಣದು, ಸ್ವಲ್ಪ ಎಷ್ಟೋ ಒಂದೂವರೆ ವರ್ಷ ಆಯಿತು ಅದು ಇಟ್ಟು. ಅಷ್ಟರಲ್ಲೇ ಇದೆ, ಬೆಳಿಲೇ ಇಲ್ಲ. ಅದು ನೀರಲ್ಲಿ ಹಾಕಿರ್ತೀನಲ್ವ, ಹಾಗಾಗಿ ಅಷ್ಟೇ ಇರ್ತದೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಕಡೆ ಫ್ರಿಜ್ ಕೂಡ ಒಂದು ಸಲ ಕ್ಲೀನ್ ಮಾಡಿಕೊಂಡೆ, ಅಂದರೆ ಹೊರಗಡೆಯಿಂದನೇ ಅಷ್ಟೇ. ಒಳಗಡೆ ಎಲ್ಲ ಡೀಪ್ ಕ್ಲೀನ್ ಮಾಡಬೇಕಿದ್ರೆ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋದು. ಕ್ಲೀನ್ ಮಾಡ್ಕೊಳ್ಳೋಂಥದ್ದು ಏನಿರೋದಿಲ್ಲ, ವೆಜಿಟೇಬಲ್ಸ್ ಮಾತ್ರ ಇಡ್ತೇವೆ ಅದರಲ್ಲಿ. ಹಾಗೆ ಗ್ರೋಸರೀಸ್ ಕಪಾಟ್ ಕೂಡ ಕ್ಲೀನ್ ಮಾಡ್ಕೊಂಡಾಯಿತು. ಈ ಮಡಕೆ ಯೂಸ್ ಮಾಡ್ದೇ ಒಂದು 4-5 ತಿಂಗಳಾಯಿತು. ಯಾಕಂದರೆ ಬೇಸಿಗೆಲಿ ಮಾತ್ರ ಯೂಸ್ ಮಾಡಿದ್ದು, ಮಳೆಗಾಲದಲ್ಲಿ ಯೂಸ್ ಮಾಡಲೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ತಿಕ್ಕೊಂಡು ತೊಳೆದು ಆಮೇಲೆ ನೀರು ಬಿಟ್ಟೆ, ಪ್ಯೂರಿಫೈಯರ್ ನೀರು. ಈ ಕಡೆ ಕುಕ್ಕರಲ್ಲಿ ಪಾಲಕ್ ಬೆಂದಿತ್ತು, ಅದನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ. ಪಾಲಕ್ ಪಲ್ಯ ಹೆಲ್ತಿಗೆ ತುಂಬ ಒಳ್ಳೆಯದು. ಅದ್ರ ಜ್ಯೂಸ್ ಕೂಡ ಮಾಡ್ಕೊಳ್ತೇವೆ. ನಾನು ಸ್ವಲ್ಪ ಪಲ್ಯ ಇಟ್ಟಿದ್ದೆ, ಅಂದರೆ ಯಾವಾಗಲೂ ಅದು ಜ್ಯೂಸ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಿ. ಇದನ್ನು ಕೂಡ ಬೇಯಿಸ್ಲಿಕ್ಕೆ ಇಟ್ಕೊಂಡೆ, ಉಪ್ಪೆಲ್ಲ ಹಾಕಿ. ಅನ್ನ ಕೂಡ ಬೆಳಿಗ್ಗೆ ಮಾಡ್ತೇವಲ್ಲ, ಹಾಗಾಗಿ ಇನ್ನೊಮ್ಮೆ ಬಿಸಿ ಮಾಡ್ಕೊಳ್ಳಿಕ್ಕೆ ಕುಕ್ಕರ್ ರೆಡಿ ಮಾಡಿಕೊಂಡೆ. ಬಟ್ಟೆ ಒಗ್ದಾಗಿತ್ತಲ್ವ, ಮಷಿನಿಗೆ ಹಾಕಿದ್ದೆ. 2 ದಿನದ ಬಟ್ಟೆ ಇತ್ತು, ಮಷಿನಿಗೆ ಹಾಕಿದ್ದೆ. ಆವಾಗ ಮಳೆ ಬರ್ತಿತ್ತಂತ ಹಾಗೆ ಇಟ್ಟಿದ್ದೆ. ಈಗ ಸ್ವಲ್ಪ ಬಿಸಿಲು ಬಂತು, ಈಗ ಹಾಕ್ಕೊಳ್ಳೋಣ ಅಂತೇಳಿ ಬಟ್ಟೆ ಕೂಡ ಹಾಕ್ಕೊಂಡೆ. ಬಿಸಿಲು ಬರೋದೇ ಕಷ್ಟ. ಒಂದು ಅರ್ಧ ಗಂಟೆ ಬಂದರೂ ಅಷ್ಟು ಸಾಕ್ತದೆ. ಡ್ರೈಯರಿಗೆ ಹಾಕಿದ್ರೆ ಸುಮಾರು ಡ್ರೈ ಆಗೇ ಬರ್ತದೆ. ಬಟ್ಟೆ ಕಟ್ಟು ಬಳ್ಳಿ ಸ್ವಲ್ಪ ಮೇಲ್ಗಡೆ ಇದೆ, ಹಾಗೆ ಸ್ವಲ್ಪ ಹಾಕ್ಲಿಕ್ಕೆ ತ್ರಾಸ ಆಗ್ತದೆ. ಆದರೂ ಹಾಕ್ತೇನೆ, ಹಾಗೇನಿಲ್ಲ. ಬಟ್ಟೆ ಎಲ್ಲ ಬಿಸಿಲಿಗೆ ಹಾಕಿದ್ರೆ ಒಣಗಿದ್ರೆ ಎಷ್ಟು ಖುಷಿ ಆಗ್ತದಲ್ವ. ಇಷ್ಟೆಲ್ಲ ಬಟ್ಟೆ ಹಾಕಾಯಿತು. ಎರಡು ದಂಡೆ ಬಟ್ಟೆ ಹಾಕಾಯಿತು. ಇನ್ನೂ ಇಷ್ಟು ಬಟ್ಟೆ ಇದೆ, ಇದನ್ನೆಲ್ಲ ಹಾಕೋದು ಅಂತ ಹೇಳಿ ವಿಚಾರ ಮಾಡ್ತಾಯಿದ್ದೆ. ಇದು ಗೇಟ್ ಮೇಲೆ ಹಾಕೋಣ ಸ್ವಲ್ಪ. ಉಳಿದಿದ್ದ ಬಟ್ಟೆನ ಗೇಟ್ ಮೇಲೆ ಹಾಕಿದೆ. ಗೇಟಲ್ಲಿ ಮಳೆ ನೀರು ಇತ್ತು, ಅದನ್ನ ಒರೆಸ್ಕೊಂಡು ಅದ್ರ ಮೇಲೆ ಹಾಕ್ತಾ ಇದ್ದೇನೆ. ಅಂದರೆ ಇದು ಜಾಕೆಟ್ ಮತ್ತು ಯೂನಿಫಾರ್ಮ್ ಜಾಕೆಟ್ ಮತ್ತು ನಮ್ಮ ಹಸ್ಬೆಂಡ್ ಶರ್ಟ್ ಎಲ್ಲ ಅದು ಬೇಗ ಒಣಗೋದಿಲ್ಲ. ಆಗ ಅಲ್ಲಿ ತುಂಬ ಚೆನ್ನಾಗಿ ಬಿಸಿಲು ಬರ್ತದೆ ಅಲ್ಲಿ, ಹಾಗಾಗಿ ಅಲ್ಲೇ ಹಾಕಿಬಿಟ್ಟೆ. ಮತ್ತು ಜಾಗ ಕೂಡ ಇಲ್ಲ ಅಲ್ವಾ, ಹಾಗಾಗಿ 2 ಬಳ್ಳಿನೂ ತುಂಬಿತ್ತು. ಈ ಒಳಗೆ ಬಂದು ಸಾರು ರೆಡಿಯಾಗಿತ್ತು, ಅದಕ್ಕೆ ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟೆ. ಆಮೇಲೆ ಬೆಂಡೆಕಾಯಿ ಫ್ರೈ ಕೂಡ ಮಾಡ್ಕೊಂಡಾಯಿತು. ಮೆಹಂದಿ ಹಾಕ್ಕೊಂಡು ತಲೆ ಸ್ನಾನ ಮಾಡಿದ್ದಾಯಿತು. ತಲೆ ಸ್ನಾನ ಅಂದರೆ ಶಾಂಪೂ ಏನೂ ಹಾಕಲಿಲ್ಲ, ಹಾಗೆ ಶವರಲ್ಲಿ ಸ್ನಾನ ಮಾಡಿದ್ದು. ಯಾಕಂದರೆ ಶಾಂಪೂ ಹಾಕಿದರೆ ಇವತ್ತು ಅದು ಕಲರ್ ಹೋಗ್ತದಂತೆ. ನಾಳೆ ಶಾಂಪೂ ಹಾಕ್ಕೊಂಡು ಸ್ನಾನ ಮಾಡಿದ್ರಾಯಿತು. ಬೆಳಿಗ್ಗೆ ಫ್ಲಿಪ್ಕಾರ್ಟಿಂದ ಬಂದಿದ್ದು ಪಾರ್ಸಲ್ ಏನೂ ಅಲ್ಲ, ಅದು ನೀವು ಗೆಸ್ ಮಾಡಿರ್ಬೋದು. ಈಗಾಗಲೇ ಕೆಳಗಡೆ ಬೀನ್ ಬ್ಯಾಗ್ ಇದೆ, ನಿಮ್ಗೆ ಐಡಿಯಾ ಬಂದಿರ್ಬೋದು. ಏನಿಲ್ಲ, ಇದು ಬೀನ್ ಬಾಲ್. ಇದು ಬೀನ್ ಬ್ಯಾಗಿಗೆ ತುಂಬಂಥ ಬೀನ್ ಬಾಲು. ಇದು ಅಂದರೆ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಅಷ್ಟು ಕೂತ್ಕೊಳ್ಳಿಕ್ಕೆ ಚೆನ್ನಾಗಿರ್ತಿರ್ಲಿಲ್ಲ. ಮೊದಲು ತಂದಾಗ ಸ್ವಲ್ಪ ಅದು ಏನೋ ಬೀನ್ ಬಾಲ್ ಎಲ್ಲ ಸಣ್ಣ ಸಣ್ಣ ಆಗಿ ಬರ್ತದಪ್ಪ, ಹೆಂಗನ್ನು ಗೊತ್ತಾಗಲಿಲ್ಲ ನನಗೆ. ಬೀನ್ ಬ್ಯಾಗಿಗೆ ಬೀನ್ ಬಾಲ್ಸ್ ಎಲ್ಲ ತುಂಬಿ ಕೂತ್ಕೊಂಡು ಹೋಯಿತು. ಈಗ ಆರಾಮಾಗ್ತದೆ. ಮೊದಲು ಅದು ಬಾಲ್ಸ್ ಎಲ್ಲ ಸಣ್ಣ ಸಣ್ಣದಾಗಿ ಒಂಥರ ಕೂತ್ಕೊಂಡಾಗೆ ಅನಿಸ್ತಿರ್ಲಿಲ್ಲ, ಫೀಲ್ ಆಗ್ತಿರ್ಲಿಲ್ಲ. ಈಗ ಬೀನ್ ಬಾಲ್ಸ್ ತುಂಬಿಸಾಯ್ತಲ್ವ, ಈಗ ನೋಡಿ ಹೇಗಾಗಿದೆ. ಇದೆಲ್ಲ ನನ್ನ ಮಗಳ ಐಡಿಯಾ, ನನಗೆ ಗೊತ್ತೇ ಇರಲಿಲ್ಲ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗ್ತದೆ ಅಂತ ಹೇಳಿ. ನಾನು ಸುಮ್ಮನೆ ಇದ್ದೆ, ಒಂದು 4-5 ತಿಂಗಳಾಯಿತು ಹಾಗೆ ಇತ್ತದು. ಮೊನ್ನೆ ಆರ್ಡ್ರ್ ಮಾಡೋಣ ಅಂತ ಹೇಳಿದ್ಲು, ಅವಳ ಐಡಿಯಾ ಇದು. ಊಟ ಎಲ್ಲ ಮಾಡಿ ಈಗ ರಾತ್ರಿ ಪಾತ್ರೆ ತೊಳೆಯುವಾಗ ನಿಮ್ಗೆ ಸಿಗ್ತಾಯಿದ್ದೇನೆ. ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೆ, ಊಟ ಎಲ್ಲ ಕೂಡ ಮುಗಿಸ್ಕೊಂಡಾಯಿತು. ಅಂದರೆ ಸಂಜೆ ನಾನು ನಮ್ಮ ಅನಗಂಗೆ ಸ್ವಲ್ಪ ಅವಳು ಸ್ಟಡಿ ಕೂತ್ಕೊಳ್ತಾಳಲ್ವ, ನಾನು ಆ ಕಡೆ ಈ ಕಡೆ ಹೋದರೆ ಅವಳು ಸರಿಯಾಗಿ ಸ್ಟಡಿ ಮಾಡೋದಿಲ್ಲ. ಅವ್ರಿಗೆ ಎಸ್ ಎ ಎಕ್ಸಾಮ್ ಕೂಡ ನಡೀತಾ ಇದೆ, ಹಾಗಾಗಿ ಅವಳ ಜೊತೆನೇ ಕೂತ್ಕೊಳ್ಬೇಕಾಗ್ತದೆ. ಹಾಗಾಗಿ ಏನೂ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಸಂಜೆ ಹೊತ್ತಿಗೆ. ಈಗ ಸಿಗ್ತಾಯಿದ್ದೇನೆ ನಿಮಗೆ. ಪಾತ್ರೆಗಳನ್ನೆಲ್ಲ ಸ್ವಲ್ಪ ತೊಳ್ಕೊಂಡಾಯಿತು. ಗ್ಯಾಸ್ ಕಟ್ಟೆ ಎಲ್ಲ ಆ್ಯಸ್ ಯೂಸಲ್ ಯಾವಾಗಲೂ ಕ್ಲೀನ್ ಮಾಡ್ಕೊಂಡಂಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ.
ಈ ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.